ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಬಿನಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆ ಮಾಡ್ತಾರೆ. ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಜಲಾಶಯ, ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಭರ್ತಿಯಾಗಿರುವ ಖ್ಯಾತಿಗೆ ಈಗ ಕಬಿನಿ ಡ್ಯಾಮ್ ಇದೆ. ಪ್ರತಿ ಬಾರಿ KRS ಹಾಗೂ ಕಬಿನಿಗೆ ಒಟ್ಟಿಗೆ ಬಾಗಿನ ಅರ್ಪಣೆ ಮಾಡ್ತಾ ಇದ್ರು. ಈ ಬಾರಿ ಜೂನ್ 30ನೇ ತಾರೀಕೆ ಆಲ್ರೆಡಿ ಬಾಗಿನ ಅರ್ಪಣೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. KRSಗೆ ಆಲ್ರೆಡಿ ಕಳೆದ ತಿಂಗಳೇ ಬಾಗಿನ ಅರ್ಪಣೆಯನ್ನು ಮಾಡಿದರು. ಆದರೆ ಇವತ್ತು ಕಬಿನಿ ಜಲಾಶಯಕ್ಕೆ ನೀರು ಭರ್ತಿಯಾಗಿರೋದ್ರಿಂದ ಈಗ ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಜೂನ್ ತಿಂಗಳಲ್ಲಿ ಭರ್ತಿಯಾಗಿರುವ ಇತಿಹಾಸ ವಿರಳಾತಿ ವಿರಳ ಅನ್ನುವಂಥದ್ದು ಕೂಡ ಇದೆ. ಆದರೆ ಜೂನ್ ತಿಂಗಳಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ KRS ಜಲಾಶಯ ಭರ್ತಿಯಾಗಿತ್ತು. ಮತ್ತು ಸಿದ್ದರಾಮಯ್ಯನವರಿಗೂ ಅದೊಂದು ಹಿರಿಮೆ ಅದು. ಯಾಕಂದರೆ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಣೆ ಮಾಡಿರುವಂತಹ CM ಅದು ಸಿದ್ದರಾಮಯ್ಯನವರೇ ಅನ್ನುವಂತಹ ಒಂದು ಖ್ಯಾತಿಗೂ ಕೂಡ ಒಳಗಾಗಿದ್ದರು. ಆಲ್ರೆಡಿ KRSಗೆ ಕಳೆದ ತಿಂಗಳು ಅವರು ಬಾಗಿನ ಅರ್ಪಣೆ ಮಾಡಿದರು. ಇವತ್ತು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. HC ಮಹದೇವಪ್ಪ ಸೇರಿದಂತೆ ಕೆಲವೊಂದಿಷ್ಟು ಆಪ್ತ ವಲಯದಲ್ಲಿ ಕೆಲವೊಂದಿಷ್ಟು ಸಚಿವರು ಕೂಡ ಅವರಿಗೆ ಸಾಥ್ ಕೊಡುವಂಥ ಸಾಧ್ಯತೆ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕಬಿನಿ ಡ್ಯಾಮ್ ಮೈಸೂರು ಇವತ್ತು ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ. ಆಲ್ರೆಡಿ ಈಗ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಕಬಿನಿ ಡ್ಯಾಮ್ ಈಗ ಮಧುವಣಗಿತ್ತಿಯಂತೆ ಅಲ್ಲಿ ಸಿಂಗಾರಗೊಂಡಿರೋದು ಅಂತ ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ.